ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಮುಖ್ಯವಾಗಿ ಪ್ಲಾಸ್ಟ್ರಿಂಗ್ ಸ್ಟೇಜ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾವ್ಯಾವ ರೀತಿ ನಾವು ಕೆಲವೊಂದು ಸ್ಟೇಜಸ್ ಆಫ್ ವರ್ಕ್ನ ಫಿನಿಷ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ತೀನಿ. ಆಲ್ರೆಡಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಬಿಫೋರ್ ಪ್ಲಾಸ್ಟ್ರಿಂಗ್ ವಿಂಡೋ ಫ್ರೇಮ್ಸ್ ಹಾಗೆಯೇ ಡೋರ್ ವಾಸ್ಕಲ್ಸ್ಗಳನ್ನು ನಾವು ರೆಡಿ ಮಾಡಿಸ್ಕೋಬೇಕಾಗತ್ತೆ. ಹಾಗೆ ಅದನ್ನೆಲ್ಲ ನೀಟಾಗಿ ನಾವು ಅಲ್ಲಿ ಸೆಟ್ ಮಾಡಬೇಕಾಗತ್ತೆ. ನಂತರ ಆ್ಯಕ್ಚುಲಿ ಇಲ್ಲಿ ನೀವು ನೋಡ್ತಾ ಇರುವ ಒಂದು ಸ್ಟೇಜ್ ಏನಂತ ಹೇಳಿದರೆ ಗ್ಯಾಸ್ ಪೈಪ್ಲೈನ್ಸ್ ಕನೆಕ್ಷನ್ನ ಮಾಡ್ಕೊಳ್ಳುವಂಥದ್ದು. ಇವಾಗ ಕಿಚನಿಂದ ಎಷ್ಟು ಡಿಸ್ಟೆನ್ಸಲ್ಲಿ ನಾವು ಸಿಲಿಂಡರ್ಗೆ ಪ್ಲೇಸ್ ಮಾಡಿರ್ತೀವಿ ಅನ್ನೋದು ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೊಂಡು ಮಾಡಿಸ್ಕೋಬೇಕು. ಸ್ಟೆಪ್ ಕೆಳಗಡೆ ಏನಾದರೂ ಅರೇಂಜ್ ಮಾಡ್ತಾ ಇದ್ದೀವಿ ಅಥವಾ ಫಸ್ಟ್ ಫ್ಲೋರಲ್ಲಿ ಕಿಚನ್ ಇದ್ದಾಗ ಅಥವಾ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಎಲ್ಲೇ ಇದ್ರೂ ಕೂಡ ಅವ್ರಿಗೆ ಈಸಿ ಆಗ್ಬೋದಲ್ವ. ಗ್ರೌಂಡ್ ಫ್ಲೋರಲ್ಲಿ ನಾವು ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಮೇಲ್ಗಡೆ ತೊಗೊಂಡು ಹೋಗೋದು ಕಷ್ಟ ಇರಲ್ಲ, ಅದರ ಜೊತೆಗೆ ಸೇಫ್ಟಿ ಕೂಡ ತುಂಬ ಮುಖ್ಯ. ಹಾಗಾಗಿ ಗ್ಯಾಸ್ ಪೈಪ್ಲೈನ್ಸ್ ಕನೆಕ್ಷನ್ಸ್ ಕೂಡ ಬಿಫೋರ್ ಪ್ಲಾಸ್ಟ್ರಿಂಗ್ಗೆ ನಾವು ಚೆಕ್ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ನೋಡ್ತಾ ಇರುವಂಥದ್ದು ಇಲೆಕ್ಟ್ರಿಕಲ್ ವೈರಿಂಗ್ ಆಯಿತಾ. ಇದು ಕೂಡ ಬಿಫೋರ್ ಪ್ಲಾಸ್ಟ್ರಿಂಗ್ಗೆ ನಾವು ಇನ್ಸೈಡ್ ವಾಲ್ ಮಾಡಿಸ್ಕೋಬೇಕಾಗತ್ತೆ. ನಂತರ ಇನ್ನೊಂದು ಪ್ಲಂಬಿಂಗಿಗೂ ಕೂಡ ಈವನ್ ಕಿಚನಲ್ಲಿ ಮತ್ತು ಆ್ಯಕ್ಚುಲಿ ಡೈನಿಂಗಲ್ಲಿ ಹಾಗೆ ಬಾತ್ರೂಮ್ಗಳಲ್ಲಿ ಎಲ್ಲೆಲ್ಲಿ ನಮಗೆ ಪೈಪ್ಲೈನ್ಸ್ ಬೇಕಿರುತ್ತೆ ಅಕಾರ್ಡಿಂಗ್ ಟು ಡ್ರಾಯಿಂಗ್ ಆ್ಯಂಡ್ ಪ್ಲ್ಯಾನಿಂಗ್ ಅದನ್ನೆಲ್ಲ ಕೂಡ ಬಿಫೋರ್ ಪ್ಲಾಸ್ಟ್ರಿಂಗ್ ಸ್ಟೇಜಲ್ಲಿ ನಾವು ಮುಗಿಸ್ಕೋಬೇಕು. ಹಾಗಾಗಿ ಇಲ್ಲಿ ಬಿಫೋರ್ ಪ್ಲಾಸ್ಟ್ರಿಂಗ್ ನೋಡಿ ನಿಮಗೆ ವಿಂಡೋ ಫ್ರೇಮ್ಸ್, ಡೋರ್ ವಾಸ್ಕಲ್ಸ್ ಹಾಗೆ ಇಲೆಕ್ಟ್ರಿಕಲ್ ಪೈಪ್ಲೈನ್ಸ್ ಮಾಡ್ಕೋಬೇಕು, ಪ್ಲಂಬಿಂಗ್ ಪೈಪ್ಲೈನ್ಸ್ ಮಾಡ್ಕೋಬೇಕು. ನಂತರ ಆ್ಯಕ್ಚುಲಿ ಮುಖ್ಯವಾಗಿ ಗ್ಯಾಸ್ ಪೈಪ್ಲೈನ್ಸ್ನ ಕೂಡ ಇಂಥ ಟೈಮಲ್ಲೇ ನೀವು ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರೋದು ನೋಡಿ, ಗ್ಯಾಸ್ ಪೈಪ್ಲೈನ್ಸ್ಗೆ ಅವರು ಕಿಚನಲ್ಲಿ ಈ ರೀತಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ತುಂಬ ಡಸ್ಟ್ ಬರುತ್ತೆ ಆಯಿತಾ. ಅಂಥ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇಂಥ ಟೈಮಲ್ಲಿ ಮುಗಿಸ್ಕೋಬೇಕು. ಸೊ ಹೊರಗಡೆ ನಿಮಗೆ ನೋಡಿ ವಾಲಲ್ಲಿ ನಾನು ತೋರಿಸ್ತಾ ಇರೋದು ಯಾವ ರೀತಿಯಾಗಿ ಅವ್ರು ಮಾರ್ಕ್ ಮಾಡಿಕೊಂಡು ಆಲ್ಮೋಸ್ಟ್ ಇದು ಒಂದು 2 hours ವರ್ಕ್ ಆಯಿತಾ ಗ್ಯಾಸ್ ಪೈಪ್ಲೈನ್ಸ್ದು. ಇದು ಆ್ಯಕ್ಚುಲಿ ನೋಡಿ ಪ್ಲಂಬಿಂಗ್ ಅವರು ಮಾಡಿರುವಂತಹ ವರ್ಕ್. ಸೊ ಈ ರೀತಿಯಾಗಿ ಎಲ್ಲ ಸ್ಟೇಜಸ್ನ ಕೂಡ ಚಿಕ್ಕ ಚಿಕ್ಕದಾಗಿ ಗಮನದಲ್ಲಿ ಇಟ್ಕೊಂಡು ನೀಟ್ ಆ್ಯಂಡ್ ಕ್ಲೀನಾಗಿ ಹಾಗೆ ವಿತ್ ಕ್ವಾಲಿಟಿ ನೀವು ಮಾಡಿಸ್ಕೊಂಡ್ರೆ ಯಾವುದೇ ಥರ ಆ್ಯಕ್ಚುಲಿ ಇವೆಲ್ಲ ಇನ್ಸೈಡ್ ವಾಲ್ ಇರುತ್ತಲ್ವ, ನಂತರ ಫ್ಯೂಚರಲ್ಲಿ ಯಾವುದೇ ಥರ ನಿಮಗೆ ಡ್ಯಾಮೇಜ್ ಅಥವಾ ಲೀಕೇಜ್ ಯಾವ ಪ್ರಾಬ್ಲಮ್ಮು ಕೂಡ ಬರಲ್ಲ. ಸೊ ಅಲ್ಲಿ ಸೈಟ್ ಇಂಜಿನಿಯರ್ ಇದ್ದು ಪ್ರತಿಯೊಂದು ಕೆಲಸನ ನೋಡಿಕೊಂಡು ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹಿಟ್ ಲೈಕ್, ಶೇರ್ ಹಾಗೆ ಹೆಚ್ಚು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಪ್ಲೀಸ್ ಸ್ಟೇ ಕನೆಕ್ಟೆಡ್ ಟು ಮೈ ಚಾನಲ್ ಅಂತ ಹೇಳ್ತಾ ಬಾಯ್.